ಸೊ ವೀಸಾ ಇಲ್ದೇನೆ ನಮ್ಮ ಭಾರತೀಯರು ಹೋಗೋದಕ್ಕೆ ಅನುಮತಿ ಕೊಟ್ಟಿರುವಂತ ದೇಶ ಯಾವುದು ಅಂಡ್ ಯಾವ ದೇಶದಲ್ಲಿ ಈ ಮಹಿಳೆಯರು ಒಬ್ಬರಿಗಿಂತ ಹೆಚ್ಚು ಮಂದಿ ಪುರುಷರ ಹತ್ರ ಸಂಬಂಧಗಳನ್ನ ಹೊಂದಬಹುದು ಅಂಡ್ ಇಲ್ಲಿವರೆಗೂ ಯಾವುದೇ ಬ್ರಿಟಿಷರ ಗುಲಾಮಗಿರಿಯ ಆಡಳಿತಕ್ಕೂ ಕೂಡ ಬಾನಿಸರಾಗದೆ ಇರುವಂತ ದೇಶ ಯಾವುದು ಅಂದ್ರೆ ನಾವೆಲ್ಲ ಖಂಡಿತ ಆಲೋಚನೆಗೆ ಬೀಳಲೇಬೇಕು. ಆದ್ರೆ ಈ ಪ್ರತ್ಯೇಕ ಗುಣಗಳೆಲ್ಲವೂ ನಮ್ಮ ನೆರೆಯ ದೇಶವಾಗಿರುವಂತಹ ನೇಪಾಳದಲ್ಲೇ ಇದಾವೆ ಅಂದ್ರೆ ನಾವು ನಿಜಕ್ಕೂ ಶಾಕ್ ಆಗ್ಲೇಬೇಕು. ಈ ಪ್ರತ್ಯೇಕ ಗುಣಗಳೆಲ್ಲವೂ ನಮ್ಮ ನೆರೆಯ ದೇಶವಾಗಿರುವಂತಹ ನೇಪಾಳದಲ್ಲಿನವೆ. ಸೊ ಈ ವಿಡಿಯೋದಲ್ಲಿ ಇದೇ ಅಲ್ಲ, ಈ ನೇಪಾಳದ ಬಗ್ಗೆ ಯಾರಿಗೂ ತಿಳಿದೇ ಇರೋಂತ ಇನ್ನೂ ಕೆಲವೊಂದು ಶಾಕಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಈ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೋ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಇನ್ನ ಈ ವಿಡಿಯೋ ನೋಡಾದ್ಮೇಲೆ ಹೇಳೋದಂದೆ, ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ನಮ್ಮ ಭಾರತ ದೇಶದ ಸರಿಹದ್ದುಗಳನ್ನ ಹಂಚ್ಕೊಂಡಿರುವಂತ ಈ ನೇಪಾಳ್ ನಮ್ಮ ಕಣ್ಣಿಗೆ ಹಬ್ಬ ನೀಡುವಂತಹ ಪ್ರಕೃತಿಗೆ ಜನ್ಮ ಸ್ಥಳ ಅಂತಾನೆ ಹೇಳ್ಬೋದು. ದೇವತೆಯರ ಮನೆ ಅಂತಾನೂ ಕರೆಯೋ ಈ ದೇಶ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಹೊಂದಿರುತ್ತೆ. ನೇಪಾಳದಲ್ಲಿ ಒಂದ್ ಕಡೆ ಆಕಾಶವನ್ನೇ ಮುತ್ತಿಡುವಂತಹ ಅತಿ ಉದ್ದವಾದ ಮಂಜಿನ ಗುಡ್ಡಗಳು, ಇನ್ನೂ ಒಂದ್ ಕಡೆ ಪುಣ್ಯ ಕ್ಷೇತ್ರಗಳು, ಧಾರ್ಮಿಕ ಪ್ರದೇಶವನ್ನು ಕೂಡ ನೆಲೆಯೂರಿದೆ. ಅಂಡ್ ಯಾವ ದೇಶದಲ್ಲಾದ್ರೆ ಮಹಾತ್ಮ ಬುದ್ಧನಂತವ್ರು ನಿವಾಸ ಮಾಡಿದಾರೋ ಅಂತಹ ಆ ದೇಶವನ್ನ ಮಿಂಚಿದ ಪ್ರದೇಶ ಮತ್ತೊಂದಿಲ್ಲ. ಸೊ ಈ ನೇಪಾಳ ಅನ್ನೋ ಹೆಸರು ಕೇಳಿದ ಕೂಡಲೇ ಪ್ರತಿಯೊಬ್ಬರಿಗೆ ಸಾಧಾರಣವಾಗಿ ಈ 3 ವಿಷಯಗಳು ನೆನಪಾಗ್ತವೆ. ಅದ್ರಲ್ಲಿ ಮೊದಲನೇದು ಕಾಠ್ಮಂಡ್, ಸೆಕೆಂಡ್ ಒನ್ ಮೌಂಟ್ ಎವರೆಸ್ಟ್ ಅಂಡ್ ಥರ್ಡ್ ಒನ್ ನೇಪಾಳಿ ಹುಡುಗಿಯರು. ಯಾಕಂದ್ರೆ 90% ನಷ್ಟು ಭಾರತೀಯರೆಲ್ಲರೂ ನೇಪಾಳವನ್ನ ಈ 3 ವಿಷಯಗಳ ಕಾರಣದಿಂದನೇ ಗುರುತಿಸ್ತಾರೆ. ಅಂಡ್ ಮುಖ್ಯವಾಗಿ ಹಿಂದೂ ದೇಶವಾಗಿ ಪ್ರಕಟಿತವಾದಂತಹ ಮೊಟ್ಟ ಮೊದಲನೆಯ ದೇಶ ಈ ನೇಪಾಳ. ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವೇನಂದ್ರೆ ನೇಪಾಳ ಕೆಲ ಚರಿತ್ರೆಯಿಂದ ಇವತ್ತಿನವರೆಗೂ ಕೂಡ ಯಾವ ದೇಶಕ್ಕೂ ಬಾನಿಸರಾಗ್ಲಿಲ್ಲ. ಆದ್ರಿಂದಾನೆ ಯಾವುದೇ ರೀತಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಡೆಸೋದಿಲ್ಲ. 3 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತ ನೇಪಾಳ ಅತಿ ಚಿಕ್ಕ ದೇಶ ಆಗಿದ್ರು ಕೂಡ ಇಲ್ಲಿ 130ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತಾಡುವಂತಹ ವ್ಯಕ್ತಿಗಳಿದ್ದಾರೆ. ನಿಜಕ್ಕೂ ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ಮುಖ್ಯವಾದ ವಿಷಯವೇನಂದ್ರೆ ಈ ಪ್ರಪಂಚದಲ್ಲೇ 10 ಅತಿ ಎತ್ತರವಾದ ಪರ್ವತಗಳಲ್ಲಿ 8 ಪರ್ವತಗಳು ಈ ನೇಪಾಳದಲ್ಲೇ ಇದಾವೆ. ಒಂದ್ ವೇಳೆ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ಕೊಂಡ್ರೆ ಈ ನೇಪಾಳ ಸರಿಯಾದಂತಹ ಒಂದು ಜಾಗ ಅಂತ ಹೇಳ್ಬೋದು. ಅಂಡ್ ನೀರನ್ನ ನಿಲುವು ಮಾಡುವಂತಹ ದೇಶಗಳಲ್ಲಿ ಈ ನೇಪಾಳ 2ನೇ ಸ್ಥಾನದಲ್ಲಿದೆ. ಒಂದ್ ವೇಳೆ ಈ ನೇಪಾಳ ಪ್ರಭುತ್ವ ಆ ನೀರನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ದೆ ಆದ್ರೆ ಈ ದೇಶ ಹೈಡ್ರೋ ಪವರ್ ಇಂಡಸ್ಟ್ರಿಯಲ್ಲಿ ಪ್ರಪಂಚದಲ್ಲೇ ಸೂಪರ್ ಪವರ್ ಆಗಿ ಬೆಳಿಬಹುದು. ಆದ್ರೆ ಇಲ್ಲಿ ಬಾಧಾಕರದ ವಿಷಯವೇನಂದ್ರೆ ಇಲ್ಲಿನ ಪ್ರಜೆಗಳಿಗೆ ಪ್ರತಿದಿನ ಕೇವಲ 9 ಗಂಟೆಗಳ ಕಾಲ ಮಾತ್ರವೇ ವಿದ್ಯುತ್ ಇರುತ್ತೆ. ಅಂಡ್ ಪ್ರತಿ ಸೀಸನ್ ಅಲ್ಲೂ 5 ರಿಂದ 6 ಬಾರಿ ಪವರ್ ಕಟ್ ಆಗುತ್ತೆ. ಹಾಗೆ ನೇಪಾಳ ಪ್ರಪಂಚದಲ್ಲೇ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ ಕೆಲವು ಮಂದಿ ಒಂದು ದಿನಕ್ಕೆ ಕೇವಲ $1 ಗಿಂತ ಕಡಿಮೆ ಹಣವನ್ನ ಸಂಪಾದಿಸ್ತಾರೆ. ಅಂಡ್ ಹೀಗೆ ಹೇಳುವಂತ ವಿಷಯವೇನಾದ್ರೂ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಶಾಕಿಂಗ್ ರೀತಿನೇ ಅನ್ಸ್ಬೋದು. ಯಾಕಂದ್ರೆ ಪ್ರಪಂಚದ ಪ್ರಸ್ತುತ ದೇಶಗಳೆಲ್ಲ 4G 5G ನಂತಹ ಹೈ ಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ಅನ್ನ ಉಪಯೋಗಿಸ್ತಿದ್ರೆ ಈ ನೇಪಾಳದಲ್ಲಿ ಮಾತ್ರ ಇನ್ನು ಸ್ಲೋ ನೆಟ್ವರ್ಕ್ ನಡೀತಿದೆ. ಈ ದೇಶದಲ್ಲಿ ಡೌನ್ಲೋಡಿಂಗ್ ಸ್ಪೀಡ್ 260 kbs ಗಿಂತ ಕಡಿಮೆನೇ ಇರುತ್ತೆ. ಹಾಗೆ ಇಲ್ಲಿನ ಪ್ರಜೆಗಳು ಮಹಾಶಿವರಾತ್ರಿಯನ್ನ ಅತಿ ದೊಡ್ಡ ಹಬ್ಬದ ರೀತಿ ಆಚರಿಸ್ತಾರೆ. ಇದ್ರ ಜೊತೆಗೆ ಇಲ್ಲಿ ಬೌದ್ಧ ಮತವನ್ನ ಪಾಟಿಸುವಂತಹ ಸಂಖ್ಯೆನೂ ಕೂಡ ತುಂಬಾ ಅಧಿಕವಾಗಿ ಕಾಣಿಸುತ್ತೆ. ಹಿಂದೆ ನೇಪಾಳ್ ಈ ಗಾಂಜಾನಂತ ಹೋಗಕ್ಕೆ ಎಷ್ಟೋ ಫೇಮಸ್ ಆಗಿರೋದು. ಆದ್ರೆ ಈಗ ಅಲ್ಲಿನ ಪ್ರಭುತ್ವ ಅವೆಲ್ಲವನ್ನು ಬ್ಯಾನ್ ಮಾಡಿ ಆ ಗಾಂಜಾವನ್ನ ಮಾರಿದ್ರು ಅದನ್ನ ಕೊಂಡ್ಕೊಂಡಿದ್ದೆ ಆದ್ರೂ ಅದೊಂದ್ ರೀತಿ ನೇರವಾಗಿ ಪರಿಗಣಿಸಿ ಅವೆಲ್ಲವನ್ನು ಮುಚ್ಚಾಕ್ಸಿದೆ. ಕೇವಲ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲೇ ಅತಿ ಚಿಕ್ಕ ವ್ಯಕ್ತಿ ಈ ನೇಪಾಳ ದೇಶಕ್ಕೆ ಸೇರಿರೋಂತವ್ರೆ. ಈತನ ಹೆಸರು ಚಂದ್ರ ಬಹದ್ದೂರ್. ಈತನ ಎತ್ತರ 54.6 ಸೆಂಟಿಮೀಟರ್ಸ್ ಮಾತ್ರನೇ. ಅಷ್ಟೇ ಅಲ್ಲದೆ ಈ ನೇಪಾಳದ 7 ಜನಜಾತಿಗೆ ಸೇರಿರುವಂತ ಇಲ್ಲಿನ ಸ್ತ್ರೀಯರು ಒಬ್ಬರಿಗಿಂತ ಹೆಚ್ಚು ಮಂದಿ ಪುರುಷರ ಹತ್ರ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವಂತಹ ಸಂಸ್ಕೃತಿಯನ್ನ ಹೊಂದಿದ್ದಾರೆ. ಸೀತಾಮಾತಾ ಜನನಕ್ಕೆ ಒಂದು ಗುರುತಾಗಿ ನೇಪಾಳದಲ್ಲಿನ ಜನಪುರಿಯಲ್ಲಿ ಸೀತಾ ಮಹಲ್ ಅನ್ನೋ ಒಂದು ಅತಿ ದೊಡ್ಡ ರಾಜಮಂದಿರವಿದೆ. ಈ ಪ್ರಪಂಚಕ್ಕೆ ಹೋಲಿಸಿದ್ರೆ ಈ ನೇಪಾಳದಲ್ಲಿ ಅತಿ ಕಡಿಮೆ ಮದ್ಯಪಾನ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಹಾಗಲ್ಲ. ಈ ಪ್ರಪಂಚವಲ್ಲ 2024ರ ವರ್ಷ ನಡೀತಿದ್ರೆ ಈ ನೇಪಾಳದಲ್ಲಿ ಮಾತ್ರ 2081ರ ವರ್ಷ ನಡೀತಿದೆ. ಯಾಕಂದ್ರೆ ನೇಪಾಳದಲ್ಲಿ ವಿಕ್ರಮ್ ಸಂವತ್ ಕ್ಯಾಲೆಂಡರ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಇದು ಹಿಂದೂಗಳು ಉಪಯೋಗಿಸಿರೋಂತ ಅತ್ಯಂತ ಪುರಾತನವಾದ ಕ್ಯಾಲೆಂಡರ್. ಆದ್ರಿಂದಾನೆ ಹೊಸ ವರ್ಷದ ಸಂಭ್ರಮವನ್ನ January 1st ಮಾಡಿದ್ರೆ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆಚರಿಸ್ತಾರೆ. ಇಲ್ಲಿನ ಟೈಮ್ ಝೋನ್ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ನಮ್ಮ ಭಾರತ ಹಾಗೆ ನೇಪಾಳದ ನಡುವೆ ಒಂದು ಉತ್ತಮವಾದ ಸಂಬಂಧಗಳಿದಾವೆ. ಆದ್ರಿಂದ ಈ ದೇಶಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಯಾವುದೇ ರೀತಿಯ ವೀಸಾದ ಅವಶ್ಯಕತೆ ಇಲ್ದೇನೆ ಡೈರೆಕ್ಟ್ ಆಗಿ ವಿಸಿಟ್ ಆಗ್ಬೋದು. ಅಂಡ್ ಇದೇ ಅಲ್ಲದೆ ನಮ್ಮ ಇಂಡಿಯನ್ ಆರ್ಮಿ ಇಲ್ಲಿನ ಪ್ರಜೆಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಇಂಡಿಯನ್ ಆರ್ಮಿಗೂ ಕೂಡ ಜಾಯಿನ್ ಮಾಡ್ಕೊಳ್ತಿದೆ. ಸೊ ಇದು ಈ ನೇಪಾಳದ ಅತ್ಯದ್ಭುತ ವಿಷಯಗಳು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.